ಈ ಸಮಯದಲ್ಲಿ ಆತ್ಮೀಯರೇ, ನಿಮ್ಮೆಲ್ಲರನ್ನು ಈ ವಾಕ್ಯವನ್ನು ಧ್ಯಾನಿಸಲು ನಿಮ್ಮನ್ನು ಆಹ್ವಾನಿಸ್ತೀನಿ. ಈ ವಾಕ್ಯವು ಕೇಳಬೇಕಾದರೆ ನಿಮ್ಮ ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ, ಬಿಡುಗಡೆಗಳು ಇಳಿದು ಬರಲೆಂದು ನಾನು ಪ್ರಾರ್ಥನೆ ಮಾಡ್ತೀನಿ. ಪ್ರೀತಿಯ ಸಹೋದರ ಸಹೋದರರೇ, ಉದಯ ಆರಾಧನೆ, ಈ ಉದಯ ಆರಾಧನೆಯ ಕೀರ್ತನೆಗಳು 5ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಕಿವಿಗೊಡು ಪ್ರಭು ಎನ್ನ ನುಡಿಗೆ, ಬಗೆಗೊಡು ಎನ್ನಾತ್ಮದ ಮೊರೆಗೆ. ಕಿವಿಗೊಡು ಪ್ರಭು ಎನ್ನ ನುಡಿಗೆ. ನಾನು ನುಡಿವ ನುಡಿಗಳಲ್ಲಿ ದೇವರೇ, ಎಷ್ಟೋ ನುಡಿಗಳನ್ನು ನಿನ್ನ ಮುಂದೆ ನುಡಿದಿದ್ದೇನೆ. ಎಷ್ಟೋ ಸಲ ಬೈಬಲ್ ಗ್ರಂಥವನ್ನು ಓದಿದ್ದೇನೆ. ಎಷ್ಟೋ ಸಲ ನಾನು ನಿಮ್ಮನ್ನು ಆರಾಧಿಸಿದ್ದೇನೆ, ಸ್ತುತಿಸಿದ್ದೇನೆ. ನಿಮ್ಮ ನುಡಿಗಳಿಗೆ ಕಾತರದಿಂದ ನಾನು ನಡೆದಿದ್ದೇನೆ. ಓ ಕಿವಿಗೊಡು, ನಿನ್ನ ಕಿವಿಯನ್ನು ತೆರೆದು ದೇವನೇ ನನ್ನೊಟ್ಟಿಗೆ ಬಾ ಎಂದಾಗ ದೇವರು ಖಂಡಿತವಾಗಿಯೂ ಅವರ ಕಿವಿಗಳನ್ನು ತೆರೆದು ಅವರು ಆಲಿಸಿ ನೀನು ಮಾಡಿದ ಪ್ರಾರ್ಥನೆಗೆ ಬಿಡುಗಡೆಯನ್ನು ಕೊಡುವರು. ನಿನ್ನ ಮಾಡಿದ ಪ್ರಾರ್ಥನೆಗೆ ಆಶೀರ್ವಾದಗಳನ್ನು ಕೊಡುವರು. ಪ್ರೀತಿಯ ಸಹೋದರ ಸಹೋದರನೇ, ಬಗೆಗೊಡು ಎನ್ನಾತ್ಮದ ಮೊರೆಗೆ. ಬಗೆಗೊಡು, ಎನ್ನಾತ್ಮವು ನಿನ್ನನ್ನು ಮೊರೆ ಇಡುತ್ತಿದೆ. ಎನ್ನಾತ್ಮವು ನಿನಗೋಸ್ಕರ ಕಾದಿದೆ. ಎನ್ನಾತ್ಮವು ನಿನ್ನನ್ನೇ ಸ್ತುತಿಸುವ, ಆರಾಧಿಸುವ ಮಹಿಮೆಯಲ್ಲಿ ಮೊಳಗುತ್ತಿದೆ. ನನ್ನ ಆತ್ಮವನ್ನು ಆಶೀರ್ವದಿಸು ದೇವನೇ ಎಂದು ನೀವು ಕೇಳಿದಾಗ ನಿಮ್ಮ ಆತ್ಮವನ್ನು ದೇವರು ಆಶೀರ್ವದಿಸಿ ದೇವರು ನಿಮ್ಮನ್ನು ಈ ಲೋಕದ ಕಾರ್ಯಗಳಿಗೆ ಬಿಡದೆ ಖಂಡಿತವಾಗಿಯೂ ಆಶೀರ್ವದಿಸುವರು. ಪ್ರೀತಿಯ ಸಹೋದರ ಸಹೋದರನೇ, ಎನ್ನರಸನೇ ದೇವನೇ, ಮಾಡುವೆ ನಿನಗೆ ಪ್ರಾರ್ಥನೆ. ನೋಡ್ರಿ, ಎನ್ನರಸನೇ, ನನ್ನ ರಾಜನೇ, ನನ್ನ ಕರ್ತನೇ, ನನ್ನ ದೇವನೇ, ಹಲ್ಲೆಲೂಯ. ಮಾಡುವೆ ನಿನಗೆ ಪ್ರಾರ್ಥನೆ. ನಾ ಮಾಡುವೆ ನಿನಗೆ ಪ್ರಾರ್ಥನೆ. ಆ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ದಯಪಾಲಿಸಪ್ಪ ಎಂದರೆ ಖಂಡಿತವಾಗಿಯೂ ಅವರು ದಯಪಾಲಿಸುವರು. ನೀನೇ ಆಲಿಸ್ಯನ್ನ ಯಾಚನೆ. ನೀನು ಆಲಿಸ್ಯನ್ನ ನಾನು ಹೇಳುವ ಎಲ್ಲ ಆಲೋಚನೆಗಳನ್ನು, ನಾನು ಮಾಡುವ ಕಾರ್ಯಗಳನ್ನು, ನಾನು ಮಾಡುವ ಪ್ರಾರ್ಥನೆಯನ್ನು ಸದುತ್ತರವನ್ನು ದಯಪಾಲಿಸಪ್ಪ ಎಂದಾಗ ದೇವರು 2ನೇ ವಾಕ್ಯದಲ್ಲಿ ನಿಜವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸುವರು. ಅವರ ಯೋಚನೆಯಲ್ಲಿ ನೀ ಇದ್ದಾಗ ನಿನ್ನ ಯೋಚನೆಗಳು ಅವರತ್ತ ಖಂಡಿತವಾಗಿಯೂ ಅದು ಬದಲಾಗುವುದು ಮರೆಯಬೇಡ. ಪ್ರೀತಿಯ ಸಹೋದರ ಸಹೋದರನೇ, ದುಷ್ಟತನಕ್ಕೆ ದೇವ ನಿನಗಿಲ್ಲ ಒಲವು, ಕೆಟ್ಟತನಕ್ಕೆ ನಿನ್ನ ಬಳಿ ಇಲ್ಲ ನಿಲುವು. ನೋಡಿ, ದುಷ್ಟತನಕ್ಕೆ ದೇವ ನಿನ್ನಲ್ಲಿಲ್ಲ ಒಲವು. ನೀನು ಕೆಟ್ಟ ಕಾರ್ಯಗಳನ್ನು ಮಾಡಿದರೆ, ಒಬ್ಬರನ್ನು ದ್ವೇಷಿಸಿದರೆ, ಹಗೆತನ ಮಾಡಿದರೆ, ಮೋಸ ಮಾಡಿದರೆ, ಇನ್ನೊಬ್ಬರ ಆಸ್ತಿ ಪಾಸ್ತಿಗೆ ಆಸೆಪಟ್ಟು ನೀನು ಅದರೊಟ್ಟಿಗೆ ನೀನು ಸಂಪಾದನೆ ಮಾಡಲು ಹೋದರೆ ದೇವರು ನಿನ್ನನ್ನು ಆಶೀರ್ವದಿಸಲು ಸಾಧ್ಯವಿಲ್ಲ ಎಂದು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯ. ದೇವಾದ ದೇವನೇ ಸ್ತೋತ್ರ. ನೋಡಿ, ದುಷ್ಟತನಕ್ಕೆ ದೇವ ನಿನಗಿಲ್ಲ ಒಲವು ಅಂದರೆ ದೇವರು ಹೇಳ್ತಾರೆ, ದುಷ್ಟತನಕ್ಕೆ ದೇವರಿಂದ ಒಲವು ನಿನಗೆ ಸಿಕ್ಕಲು ಸಾಧ್ಯವಿಲ್ಲ. ಕೆಟ್ಟತನಕ್ಕೆ ನಿನ್ನ ಬಳಿಯಲಿಲ್ಲ ನಿಲುವು. ನೀನು ಕೆಟ್ಟವನಾಗಿ ಕೆಟ್ಟ ನಡತೆಯಲ್ಲೂ ಕೆಟ್ಟ ನುಡಿಗಳನ್ನಾಡುತ್ತಾ ಕೆಟ್ಟ ಕಾರ್ಯಗಳನ್ನು ಮಾಡಿದರೆ ದೇವರು ನಿನ್ನ ಮುಂದೆ ನಿಲ್ಲಲು, ನಿನ್ನನ್ನು ಬಲಗೊಳಿಸಲು ಸಾಧ್ಯವಿಲ್ಲ ಎಂದು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಉದಯ ಕಾಲದಲ್ಲಿ ಪ್ರಭು ನಿನಗೆ ಕೇಳಿ ಬರುವುದು ನನ್ನ ಸ್ವರ. ಆದರೆ ಬೆಳಗ್ಗೆ ಎದ್ದು ಉದಯ ಕಾಲದಲ್ಲಿ ಅವರನ್ನು ಸ್ವರದಿಂದ ಸ್ತುತಿಸ್ತೇವೆ, ಆರಾಧಿಸ್ತೇವೆ, ಮಹಿಮೆಪಡಿಸ್ತೇವೆ. ಆದರೆ ಕೇಳಿ ಬರುವುದು ನನ್ನ ಸ್ವರ. ಉದಯ ಆರಾಧನೆ ಮಾಡಿ ಎದುರು ನೋಡುತ್ತಿರುವೆ ನಾ ಸದುತ್ತರ. ಉದಯ ಆರಾಧನೆ ಮಾಡಿ ಸದುತ್ತರಕ್ಕಾಗಿ ನೀನು ಕಾದಿರುವೆ. ಆದರೆ ದೇವರು ಹೇಳ್ತಾರೆ, ಅದೇ ನಾನು ಆಗಲೇ ಹೇಳಿದ್ದಕ್ಕೆ, ದುಷ್ಟತನಕ್ಕೆ ದೇವ ನಿನಗಿಲ್ಲ ಒಲವು ಅಂತ ಹೇಳ್ತಾರೆ. ದುಷ್ಟತನಕ್ಕೆ ಒಲವಿಲ್ಲ, ಕೆಟ್ಟತನ ನಿನ್ನದರೆ ಅವರ ಬಳಿಯಿಂದ ಯಾವುದೇ ರೀತಿಯ ನೀನು ಪ್ರಾರ್ಥನೆ ಮಾಡಿದರೂ ಆ ಸ್ವರಕ್ಕೆ ಉತ್ತರಗಳು ಸಿಕ್ಕುವುದಿಲ್ಲ. ಪ್ರೀತಿಯ ಸಹೋದರ ಸಹೋದರರೇ, ನಿಲ್ಲಲಾರರು ನಿನ್ನ ಮುಂದೆ ಗರ್ವಿಗಳು. ದೇವರು ಹೇಳ್ತಾರೆ ನೋಡಿ, ನಿಲ್ಲಲಾರರು ಗರ್ವಿಗಳು ಯಾರೇ ಆಗಲಿ ದೇವರ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ನಿನಗೆ ವೈರಿಗಳಾಗುವರು ಅಧರ್ಮಿಗಳು,
ನಿನಗೆ ವೈರಿಗಳಾಗಿರುವ ಅಧರ್ಮಿಗಳೆಂದರೆ ಯಾವುದೇ ವೈರಿಗಳಾಗಿದ್ದರೂ ದೇವರ ಮುಂದೆ ಅವರು ಚಿಕ್ಕವರೇ ಎಂದು ದೇವರು ಹೇಳುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ಹುಸಿ ನುಡಿವರು ಪ್ರಭು ನೀ ನಾಶ ಮಾಡುವೆ. ಹುಸಿ ನುಡಿಯುವವರನ್ನು ಪ್ರಭು ನಾಶ ಮಾಡುವರು, ಸುಳ್ಳಾಡುವವರನ್ನು ದೇವರು ದಂಡಿಸುವರು. ಪ್ರೀತಿಯ ಸಹೋದರ ಸಹೋದರರೇ, ಹಿಂಸಕರು ವಂಚಕರು ನೀ ಏಸಿಗೆ ಬಿಡುವೆ. ಈ ಹಿಂಸಕರನ್ನು ವಂಚಕರನ್ನು ಅವರು ಏಸಿ ಬಿಡುವರು, ಅವರು ಹತ್ತಿರಕ್ಕೆ ಬರಲು ಸಾಧ್ಯವಿಲ್ಲ ಎಂಬುದನ್ನು ದೇವರು ಹೇಳ್ತಾರೆ. ನಿನ್ನ ಮಂದಿರಕ್ಕೆ ಬರುವೆ ನಿನ್ನ ಅಪಾರ ಪ್ರೀತಿಯ ನಿಮಿತ್ತ. ಆದರೆ ಅವರ ಮಂದಿರಕ್ಕೆ ನಾವು ಹೋಗಬೇಕಾದರೆ ಅವರ ಪ್ರೀತಿಯಲ್ಲಿ ನಾವು ಬೆಳಗಬೇಕು, ಅವರ ಕಾರ್ಯದಲ್ಲಿ ನಾವು ಇರಬೇಕು, ಅವರ ಪ್ರಾರ್ಥನೆಯಲ್ಲಿ ನಿರತರಾಗಿ ಇರಬೇಕಿದ್ದಾಗ ಅವರ ಆಲಯಕ್ಕೆ ಹೋಗುವಾಗ ಅವರ ಅಪಾರವಾದ ಪ್ರೀತಿ ನಿನ್ನ ಮೇಲೆ ಇಳಿದು ಬರುತ್ತದೆ ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ಭಕುತಿಯಿಂದ ಅಡ್ಡ ಬೀಳುವೆ ನಿನ್ನ ಪವಿತ್ರಾಲಯದತ್ತ. ಆದರೆ ದೇವರ ಆಶೀರ್ವಾದಗಳು, ದೇವರ ಕೃಪೆಗಳು, ನೀನು ಮಾಡಿದ ಪ್ರಾರ್ಥನೆಗೆ ನಿನ್ನ ಮನಸ್ಸು ನೆಮ್ಮಿದರೆ ನೀನು ಅಡ್ಡ ಬೀಳುವೆಗೆ. ಅಡ್ಡ ಬೀಳಿದರೂ ಅಡ್ಡ ಬಿದ್ದರೂ ಅವರ ಆಶೀರ್ವಾದ ನಿನಗೆ ಖಂಡಿತವಾಗಿಯೂ ಅವರ ಪವಿತ್ರಾಲಯದಲ್ಲಿ ಸಿಗುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಶತ್ರುಗಳು ಮುತ್ತಿಹರು ಸತ್ಯ ಪದದಲ್ಲಿ ನಡೆಸನನ್ನು. ಆದರೆ ಶತ್ರುಗಳು ನಿನ್ನ ಜೊತೆ ಮುತ್ತಿದ್ದರೂ ನೀನು ದೇವರ ಮುಂದೆ ಒಳ್ಳೆಯವನಾಗಿದ್ದಾಗ, ದೇವರ ಕಾರ್ಯದಲ್ಲಿ ನೀನು ಇದ್ದಾಗ ಯಾವುದೇ ಶತ್ರುಗಳು ನಿನ್ನ ಮುಟ್ಟಲು ಸಾಧ್ಯವಿಲ್ಲ. ಸತ್ಯ ಪಥದಲ್ಲಿ ನಡೆಸೆನ್ನನ್ನು. ಯಾವುದೇ ಶತ್ರುಗಳು ಇದ್ದರೂ ಓ ದೇವ ನಿನ್ನ ಸತ್ಯದಲ್ಲಿ ನಡೆಸೆನ್ನನ್ನು, ನಿನ್ನ ಸತ್ಯದಲ್ಲಿ ನಾನು ನಡೆದು ಮುನ್ನುಗ್ಗುವೆನು. ಆಗ ಸತ್ಯದಲ್ಲಿದ್ದರೆ ದೇವರು ನಿನ್ನ ಜೊತೆ ಇರುವರು ಎಂಬುದನ್ನು ಮರೆಯಬೇಡ. ನೇರ ಮಾಡನೆಗೆ ದೇವ ನಿನ್ನ ಸಿರಿನಾಮವನ್ನು. ಆದರೆ ನೇರ ಮಾಡು ದೇವ, ನಿನ್ನ ಸಿರಿನಾಮದ ಜೊತೆ ನಾನು ಯಾವಾಗಲೂ ಇದ್ದು ಅದನ್ನು ಬೆಳಗಲು ನಿನ್ನ ಆತ್ಮವನ್ನು ನನಗೆ ಕೊಡಪ್ಪ. ಆತ್ಮದಿಂದ ಬೆಳಗಲು ನನ್ನನ್ನು ಆಶೀರ್ವದಿಸಪ್ಪ ಎಂದಾಗ ದೇವರು ಅವರ ಮಾರ್ಗಗಳನ್ನು ದೇವರು ತೆರೆದು ನಿನಗೆ ತೋರಿಸುವರು. ಪ್ರೀತಿಯ ಸಹೋದರ ಸಹೋದರರೇ, ಅವರ ಬಾಯಲ್ಲಿ ಹುಸಿ ನುಡಿ, ಅವರ ಬಾಯಲ್ಲಿ ಯಾವುದೇ ಒಂದು ಹುಸಿ ನುಡಿಗಳು ಬಂದರೂ ದೇವರು ಅದಕ್ಕೆ ಅವರು ಯಾವುದೇ ರೀತಿಯಿಂದ ಆಶೀರ್ವದಿಸಲು ಸಾಧ್ಯವಿಲ್ಲ. ಹೃದಯವಾದರೂ ವಿನಾಶಕದ ಶಪಥಿ. ನಿನ್ನ ಹೃದಯದಲ್ಲಿ ಇರುವವರು ವಿನಾಶಕದ ಶಪಥಿ ಇದ್ದರೆ ಪ್ರಯೋಜನವಿಲ್ಲ. ಅವರ ಚಿಹ್ನೆಯಲ್ಲಿ ಮುಖಸ್ತುತಿ ಇದ್ದರೂ ಕಂಠವಾದರೂ ತೆರೆದ ಸಮಾಧಿ. ಆದರೆ ಅವರ ಬಾಯಲ್ಲಿ ಕೆಲವು ಹುಸಿ ನುಡಿಗಳು, ಕೆಟ್ಟ ಮಾತುಗಳು, ಕೆಟ್ಟ ನುಡಿಗಳು ನಾವು ಆಡಿದಾಗ ಹೃದಯವಾದರೂ ವಿನಾಶದ ಶಪಥದಲ್ಲಿದ್ದಾಗ ನಿನ್ನ ಹೃದಯವು ದೇವರಿಗೆ ಕೊಡದೆ ನಿನ್ನ ಹೃದಯವು ಗಟ್ಟಿ ಮಾಡಿಕೊಂಡು ನೀನು ಯಾರನ್ನು ಕ್ಷಮಿಸದೆ ಯಾರ ಜೊತೆ ಮಾತನಾಡದೆ ಇದ್ದಾಗ ಪ್ರೀತಿಯ ಸಹೋದರ ಸಹೋದರನೇ, ಅದಕ್ಕೆ ಉತ್ತರಗಳು ಸಿಗಲು ಸಾಧ್ಯವಿಲ್ಲ ಎಂಬುದನ್ನು ನಾವು ನೋಡುತ್ತೇವೆ. ಅವರ ಚಿಹ್ನೆಯಲ್ಲಿ ಮುಖಸ್ತುತಿ. ಎಷ್ಟೇ ಸ್ತುತಿ ಮಾಡಿದರು, ಎಷ್ಟೇ ಆರಾಧನೆ ಮಾಡಿದರು ದೇವರು ನಿನ್ನಲ್ಲಿ ಬರಲು ಸಾಧ್ಯವಿಲ್ಲ. ಯೋಚನೆ ಮಾಡಿ ಪ್ರೀತಿಯ ಸಹೋದರ ಸಹೋದರನೇ, ಈ ಸಮಯದಲ್ಲಿ ಇಗೋ ದೇವರ ಜೊತೆ ಇರಲು ಪ್ರಯತ್ನ ಮಾಡಿರಿ. ದೇವರು ನಿಮ್ಮನ್ನು ಬೆಳಗಿಸುವರು ಎಂಬುದನ್ನು ನಾವು ಇಲ್ಲಿ ನೋಡುತ್ತೇವೆ. ಉದಯ ಆರಾಧನೆ, ನೀನು ಬೆಳಗ್ಗೆ ಆರಾಧನೆ ಮಾಡಬೇಕಾದರೆ, ನೀನು ಬೆಳಗ್ಗೆ ದೇವರನ್ನು ಸ್ತುತಿಸಬೇಕಾದರೆ ಆ ದೇವರು ನನ್ನ ಜೊತೆ ಇದ್ದಾರಾ ಎಂಬುದನ್ನು ನಿನ್ನ ಮನಸ್ಸಿಗೆ ಗೊತ್ತಾಗಬೇಕು. ಆಗ ದೇವರು ನಿನ್ನಲ್ಲಿ ಕಾರ್ಯ ಮಾಡುವರು. ಪ್ರೀತಿಯ ಸಹೋದರ ಸಹೋದರರೇ, ಅವರ ಅಪರಾಧಿಗಳೆಂದು ಏ ದೇವ ನಿರ್ಣಯಿಸಿಬಿಡು. ಈಗ ದೇವರು ಜೊತೆ ಇಲ್ಲದಿದ್ದಾಗ ಅಪರಾಧಿಗಳೆಂದು ನಿರ್ಣಯಿಸಿ ಬಿಡುವರು. ಏಕೆಂದರೆ ಅಪರಾಧಿಗಳಿಗೆ ದೇವರು ಎಂದು ಅವರು ಮನಸ್ಸು ಚೇಂಜ್ ಆಗದಿದ್ದರೆ, ಎಂದಿಗೂ ಬದಲಾಗದಿದ್ದರೆ, ಸೈತಾನನ ಕಡೆಗೆ ಅವರು ಹೋದರೆ ದೇವರು ಕೈ ಬಿಡುವರು. ಯಾವಾಗ ಒಬ್ಬ ಮನುಷ್ಯನು ದೇವರನ್ನು ಹಿಡಿದು ಓಡಲು, ದೇವರೊಟ್ಟಿಗೆ ಇರಲು ಪ್ರಯತ್ನ ಮಾಡುತ್ತಾನೋ ಅವರ ಜೊತೆ ದೇವರು ಯಾವಾಗಲೂ ಇರುವರು. ಪ್ರೀತಿಯ ಸಹೋದರ ಸಹೋದರರೇ, ಅವರ ಮೋಸದ ಪಾಶಗಳಿಗೆ ಅವರು ಸಿಕ್ಕಿಬಿಡುವರು. ಏಕೆಂದರೆ ಮೋಸದ ಆಲೋಚನೆಗಳು, ಮೋಸದ ಕಾರ್ಯಗಳು ನಿನ್ನಲ್ಲಿದ್ದಾಗ ನೀನು ಮೋಸದಲ್ಲಿಯೇ ನೀನು ಇರುವೆ.
ಯಾವಾಗ ನೀನು ಮೋಸದ ಕಾರ್ಯಗಳಿದ್ದಾಗ, ಮೋಸದ ಆಲೋಚನೆಗಳು ಸೈತಾನ ನಿಮಗೆ ಕೊಟ್ಟು ಆ ಮೋಸದ ಕಾರ್ಯಗಳ ನಿನ್ನನ್ನು ಮುಳಿಸಿದಾಗ, ದೇವರ ರಾಜ್ಯದಲ್ಲಿ ನೀನು ಎಷ್ಟೇ ಸ್ತುತಿ ಮಾಡಿದರೂ, ಎಷ್ಟೇ ಆರಾಧನೆ ಮಾಡಿದರೂ, ಉದಯ ಕಾಲದಲ್ಲಿ ಎದ್ದು ನೀನು ದೇವರನ್ನು ಆರಾಧಿಸಿದ್ರು, ದೇವರನ್ನು ಸ್ತುತಿಸಿದ್ರು, ದೇವರು ನಿನ್ನ ಪರವಾಗಿ ಮಾತನಾಡಲು ಸಾಧ್ಯವಿಲ್ಲ. ಏಕೆಂದರೆ ದೇವರು ನಿನ್ನ ಪರ ಮಾತನಾಡಬೇಕಾದರೆ ದೇವರ ಪರ ನೀನು ಇರಬೇಕು. ದೇವರ ಪರವಾಗಿ ನೀನು ಇದ್ದಾಗ ದೇವರು ನಿನ್ನೊಟ್ಟಿಗೆ ಮಾತನಾಡುವುದು. ಯಾವುದೇ ಶತ್ರುಗಳು ನಿನ್ನ ಜೊತೆ ಬಂದರು, ಯಾವುದೇ ವೈರಿಗಳು ನಿನ್ನ ಜೊತೆ ಬಂದರು, ದೇವರು ಸೆದೆಬಡಿದು ಆ ವೈರಿಗಳನ್ನು, ಶತ್ರುಗಳನ್ನು ನಿನಗೆ ಆಶೀರ್ವಾದ ಮಾಡುವರು ಎಂಬುದನ್ನು ಮರೆಯದಿರಿ ಪ್ರೀತಿಯ ಸಹೋದರ ಸಹೋದರಿ. ಹಲ್ಲೆಲೂಯಾ. ಅವರನೇಕ ಪಾಪಗಳಿಗಾಗಿ ಅವರನ್ನು ದಬ್ಬಿಬಿಡುವರು. ಅನೇಕ ಅವರು ರೀತಿ ಮಾಡಿದಾಗ, ನೀನು ಕೆಟ್ಟ ಕಾರ್ಯಗಳಿಗೆ ಹೋದಾಗ ಅನೇಕ ಪಾಪಗಳಿಗೆ ಅವರನ್ನು ದಬ್ಬಿಬಿಡುವರು ದೇವರು ಎಷ್ಟೋ ಸಲ ಕೇಳ್ತೀಯ, 1 ವಾರ 2 ವಾರ ನೀನು ತಿಂಗಳು ಗಟ್ಟಲೆ ಪಾಪ ಮಾಡ್ತಾನೆ ಇದ್ದರೆ, 1 ವರ್ಷ ಸಾಯುವ ತನಕ ನೀನು ಪಾಪದಲ್ಲಿದ್ದರೆ, ಬದಲಾಗದಿದ್ದರೆ ಏನು ಪ್ರಯೋಜನ? ನೀನು ಬದಲಾಗಬೇಕು, ಪಾಪವನ್ನು ಬಿಟ್ಟು ಹೊರಬರಬೇಕು. ಆಗ ದೇವರು ನಿನ್ನನ್ನು ಆಶೀರ್ವದಿಸುವರು. ಆ ಪಾಪಮಯ ಜೀವನ ಎಂಬುದು ನಿನ್ನನ್ನು ಈ ಲೋಕದ ದೇವರ ವಾಕ್ಯಕ್ಕಾಗಲಿ, ದೇವರ ಮಹಿಮೆಗಾಗಲಿ, ಉದಯ ಕಾಲದಲ್ಲಿ ನೀನು ಪ್ರಾರ್ಥನೆ ಮಾಡುವಾಗ ಪಾಪಮಯ ಜೀವನ ಇದ್ದರೆ ಅದನ್ನು ಬಿಟ್ಟು ನೀನು ಬಾಳಿದಾಗ ದೇವರು ಆ ಉದಯ ಕಾಲದಲ್ಲಿ ಪ್ರಾರ್ಥನೆಯಲ್ಲಿ ನಿನ್ನನ್ನು ಬೆಳಗಿಸುವರು, ನಿನ್ನ ಕುಟುಂಬವನ್ನು ಬೆಳೆಸುವರು, ನಿನ್ನ ಸಹೋದರಿಗಾಗಿ ನೀನು ಪ್ರಾರ್ಥನೆ ಮಾಡಿದರೆ ಬೆಳೆಸುವರು. ಯಾವುದೇ ರೋಗಿಗಳ ಮೇಲೆ ನೀನು ಕೈ ಇಟ್ಟರು ಆ ರೋಗಿಗಳು ಗುಣವಾಗುವರು. ಆದರೆ ದೇವರ ಆ ಶಕ್ತಿ ಪಡೆಯಲು ನೀನು ಆ ಉದಯ ಆರಾಧನೆಯಲ್ಲಿ ದೇವರೊಟ್ಟಿಗೆ ಒಂದಾಗಬೇಕು. ಏಕೆಂದರೆ ಪ್ರೀತಿಯ ಸಹೋದರ ಸಹೋದರರೇ, ದೇವರೊಟ್ಟಿಗೆ ಒಂದಾಗುವುದೆಂದರೆ ಏನು? ದೇವರು ಈ ಲೋಕದಲ್ಲಿ ಒಂದು ಕುಟುಂಬವನ್ನು ಕೊಟ್ಟಾಗ, ಕುಟುಂಬದಲ್ಲಿ ಗಂಡ ಹೆಂಡತಿ ಕೊಟ್ಟಾಗ ಅವರಿಂದ ಹಲವಾರು ರೀತಿಯ ದ್ವೇಷ ಅಗೆತನ ಬಗೆದರು. ಆದರೆ ಸಂಜೆ ಅವರು ಒಟ್ಟಾಗಿರುವುದು, ಸಂತೋಷವಾಗಿರುವುದು, ಅವರ ಜಗಳಗಳು ಸಾಯಂಕಾಲ ಸಮಾಧಾನವಾಗಬೇಕು ಎಂದು ಹೇಳುತ್ತಾರೆ. ಯಾರಾದರೂ ಕೆಲಸದವರು ನೀನು ಸಾಲವಾಗಿ ಒಂದು ಕಂಬಳಿಯನ್ನು ಇಟ್ಟುಕೊಂಡಿದ್ದರೆ, ಸೂರ್ಯ ಮುಳುಗುವ ಮೊದಲು ನೀನು ಆ ಕಂಬಳಿಯನ್ನು ಅವನು ಕೊಡದೆ, ಹಣವು ವಾಪಸ್ ಕೊಡದೆ ಪಕ್ಷದಲ್ಲಿ ನೀನು ಸಂಜೆ ಸೂರ್ಯ ಮುಳುಗುವ ಮೊದಲು ಆತನಿಗೆ ವಾಪಸ್ ಕೊಡು. ರಾತ್ರಿ ಅವನು ಚಳಿಯಲ್ಲಿ ಮಲಗುವನು ಎಂದು ಹೇಳುತ್ತಾರೆ. ಪ್ರೀತಿಯ ಆ ಚಳಿಯಲ್ಲಿ ಮಲಗಿ ನೀನು ಸಹಾಯ ಆ ರೀತಿ ಮಾಡಿದಾಗ ನಾನು ನಿನ್ನ ಜೊತೆ ಇದ್ದು ಬೆಳೆಸುವೆನು. ನೀನು ಅಹಂಕಾರಿ ಆಗಿದ್ದರೆ ನಿನ್ನ ಅಹಂಕಾರವನ್ನು ಬಿಟ್ಟು ದೇವರ ಕಡೆಗೆ ಮನತಿರುಗಿ ಬಾ. ಉದಯ ಆರಾಧನೆಯಲ್ಲಿ ನಿನಗೆ ಕೋಪವಿದೆಯಾ, ಅಗೆತನವಿದೆಯಾ, ಮೋಸವಿದೆಯಾ? ನೀನು ಚೇಂಜ್ ಆಗಲು ಇದ್ದರೆ ಆ ಉದಯ ಕಾಲ ಆರಾಧನೆಯಲ್ಲಿ ದೇವರಿಗೆ ನೀನು ಸಮರ್ಪಣೆ ಮಾಡಿ ನಿನ್ನ ಪಾಪಗಳನ್ನು ಕ್ಷಮಿಸುವ ದೇವರು ಅವರೇ. ಯೇಸುವಿನ ಹತ್ರ ನೀನು ಸಮರ್ಪಣೆ ಮಾಡಿದಾಗ, ಇನ್ನು ಮುಂದೆ ಪಾಪ ಮಾಡದೆ ನೀನು ದೈವ ಶಕ್ತಿಯನ್ನು ಕೇಳಿದಾಗ ಖಂಡಿತವಾಗಿಯೂ ಆ ಉದಯ ಆರಾಧನೆಯಲ್ಲೂ ಮಾಡಿದ ಪ್ರಾರ್ಥನೆಗೆ ಉತ್ತರ ಖಂಡಿತ ಸಿಗುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಅವರು ನಿನ್ನ ವಿರುದ್ಧ ದಂಗೆ ಎದ್ದಾರು ನೋಡು. ಈಗ ಅವರು ಯಾರೆಂದರೆ, ನಿನಗೆ ವಿರುದ್ಧವಾಗಿ ಯಾರೇ ದಂಗೆ ಎದ್ದರು, ನೀನು ಉದಯ ಕಾಲದಲ್ಲಿ ಪ್ರಾರ್ಥನೆಯಲ್ಲಿ ನೀನು ಒಳ್ಳೆಯ ರೀತಿ ಮಾಡಿದಾಗ, ಭಗವಂತನ ಇಚ್ಛೆ ಪ್ರಕಾರ ಮಾಡಿದಾಗ, ಆ ದೇವರ ಯೇಸುವಿನ ಕರ್ತನ ಚಿತ್ತದಂತೆ ನೀನು ಮಾಡಿದಾಗ ಈ ಲೋಕದಲ್ಲಿ ಯಾರೇ ದಂಗೆ ಎದ್ದರೂ ನಿನ್ನನ್ನು ಮುಟ್ಟಲು ಸಾಧ್ಯವಿಲ್ಲ. ಪ್ರೀತಿಯ ಸಹೋದರ ಸಹೋದರಿ, ನಿನಗೆ ಯಾವುದೇ ಕೋರ್ಟ್ ಕೇಸಲ್ಲಿ ಸಿಕ್ಕಿ ಹಾಕಿಕೊಂಡು ಈ ಸಮಯದಲ್ಲಿ ಒದ್ದಾಡುತ್ತಿರುವೆಯಾ? ಈ ಸಮಯದಲ್ಲಿ ದೇವರು ಹೇಳ್ತಾರೆ, ಆ ಕೋರ್ಟ್ ಕೇಸುಗಳನ್ನು ನಿನ್ನನ್ನು ಹೊರತರುತ್ತೇನೆ. ಈ ಉದಯ ಆರಾಧನೆಯಲ್ಲಿ ನೀನು ನಿನ್ನ ಶತ್ರುಗಳಿಗೋಸ್ಕರ ನೀನು ಮಾಡಿದ ಪ್ರಾರ್ಥನೆಯು ಈಗೋ ನಿನಗೆ ಇಂದು ಬಿಡುಗಡೆ ಕೊಡ್ತಾ ಇದೆ. ಈ ಸಮಯದಲ್ಲಿ ನಂಬಿ ನೀನು ಆ ಬೈಬಲ್ ಗ್ರಂಥದ ವಚನಗಳು ನೀನು ಓದಬೇಕಾದರೆ ನಿನಗೆ ಬಿಡುಗಡೆ ಸಿಕ್ಕುವುದು. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೊರಕುವುದು ದೇವ ನಿನ್ನ ಆಶೀರ್ವಾದ ಸಜ್ಜನರಿಗೆ.
ನೋಡಿ, ದೇವರ ಹೇಳ್ತಾರೆ, ದೊರಕುವುದು ದೇವ ನಿನ್ನ ಆಶೀರ್ವಾದ. ಅಂದರೆ ಯಾವಾಗ ದೇವರ ಆಶೀರ್ವಾದ ನಮಗೆ ಸಿಕ್ಕುತ್ತದೆ, ಆದರೆ ನಾವು ಸಜ್ಜನರಾಗಿದ್ದಾಗ, ಮೋಸ ಮಾಡದೆ ಇದ್ದಾಗ, ಅನ್ಯಾಯ ಮಾಡದೆ ಇದ್ದಾಗ, ಒಳ್ಳೆಯ ಕರೆಕ್ಟ್ ಆಗಿ ನಾವು ಇದ್ದಾಗ ದೇವರ ಆಶೀರ್ವಾದವು ನಮ್ಮ ಮೇಲೆ ಇಳಿದು ಬರುತ್ತದೆ. ಸಜ್ಜನರಿಗೆ ಮಾತ್ರ ಅವರ ಗುಣಗಳು ಬದಲು ಮಾಡಿಕೊಂಡು ಅವರು ಯಾವುದೇ ರೀತಿಯಿಂದ ಮೋಸದ ಕಾರ್ಯಗಳಿಗೆ ಹೋಗಿ ಯಾರಿರ್ತಾರೋ ಆ ಸಜ್ಜನರ ಜೊತೆ ದೇವರು ಉದಯ ಆರಾಧನೆಯಲ್ಲಿ ಪ್ರಾರ್ಥನೆ ಮಾಡಿದಾಗ ಯಾವಾಗಲೂ ಅವರ ಜೊತೆ ಇರುತ್ತಾರೆ. ಪ್ರೀತಿಯ ಸಹೋದರ ಸಹೋದರನೇ, ಕವಚದಂತಿಹುದು ನಿನ್ನ ಕರುಣೆ ಅಂತವರಿಗೆ. ಅಂದರೆ ಕವಚದಂತಿರುವುದು. ಈಗ ಕುದುರೆಗೆ ಕಡವಾಣ ಹಾಕಿದಾಗ ಅದಕ್ಕೆ ಒಂದು ಕವಚ ಹಾಕ್ತಾರೆ. ಕವಚದ ಹಾಕಿದಾಗ ಆ ಕಣ್ಣುಗಳಿಗೆ ಅವರು ಕವಚ ಹಾಕಿದಾಗ ಅದು ನೇರವಾಗಿ ಅದು ಓಡಿಸ್ತಾ ಇದ್ರೆ ನೋಡ್ಕೊಂಡು ಹೋಗ್ತದೆ. ಆಚೆ ಈಚೆ ಅದು ಯಾಕೆ ಹಾಕ್ತಾರೆ ಕಡವಾಣ ಅಂದರೆ, ಆಚೆ ಈಚೆ ನೋಡಿದಾಗ ಅದು ಬೆದರು ಬಿಟ್ಟಾಗ ಆದರೂ ಬೀಳುವ ಸಮಯ ಆಗ್ತದೆ. ಅದೇ ರೀತಿಯಾಗಿ ಪ್ರೀತಿಯ ಸಹೋದರ ಸಹೋದರಿ, ಈ ಕವಚವನ್ನು ನೀನು ದೇವರು, ಕವಚ ಅಂದರೆ ಉದಯ ಆರಾಧನೆಯ ಒಂದು ಕವಚದಂತೆ ನೀನು ಪ್ರಾರ್ಥನೆ ಮಾಡಿದಾಗ ಆ ಕವಚವು ನೇರವಾಗಿ ಹೋದಾಗ ನಿಜವಾಗಿ ದೇವರು ನಮ್ಮನ್ನು ಆಶೀರ್ವದಿಸುವರು. ಪ್ರೀತಿಯ ಸಹೋದರ ಸಹೋದರರೇ, ದೊರಕುವುದು ದೇವ ನಿನ್ನ ಆಶೀರ್ವಾದ ಸಜ್ಜನರಿಗೆ ಹೌದು ಸ್ತೋತ್ರ. ಕವಚದಂತಿರುವುದು ನಿನ್ನ ಸ್ಮರಣೆ ಅಂತವರಿಗೆ. ಖಂಡಿತವಾಗಿಯೂ ಕವಚದಂತಿರುವುದು ನಿನ್ನ ಆಶೀರ್ವಾದ ದೇವ. ಎಂದೇ ಹರ್ಷಾನಂದಗೊಳ್ಳುವರು, ಅವರು ಹರ್ಷಾನಂದಗೊಳ್ಳುವರು. ದೇವರ ಕವಚದಂತೆ ಇದ್ದು, ದೇವರ ಸನಿಹ ಇದ್ದು, ದೇವರ ಆಶೀರ್ವಾದದಂತೆ ಇದ್ದು ಆ ಸಜ್ಜನರಿಗೆ ದೇವರು ಖಂಡಿತವಾಗಿಯೂ ಆಶೀರ್ವಾದ ಮಾಡುವರು. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯ. ನೀ ರಕ್ಷಿಸೇ ಉಲ್ಲಾಸಗೊಳ್ಳುವವರನ್ನು, ನಿನ್ನ ನಾಮ ಪ್ರಿಯರನ್ನು. ನೀನು ರಕ್ಷಿಸುವೆ ಅಂತವರನ್ನು, ಉಲ್ಲಾಸಗೊಳ್ಳುವವರನ್ನು, ನಿನ್ನ ನಾಮ ಪ್ರಿಯರೆಲ್ಲರನ್ನು, ನಿನ್ನ ನಾಮವನ್ನು ಮೊಳಗುವ ಉದಯ ಆರಾಧನೆಯಲ್ಲಿ ಪ್ರಿಯರನ್ನು ನೀನು ಆಶೀರ್ವದಿಸುವೆ ದೇವ. ದೇವರು ಹೇಳ್ತಾರೆ, ಉದಯ ಆರಾಧನೆಯಲ್ಲಿ ಯೌವನದ ಮಕ್ಕಳೇ ಈ ಸಮಯದಲ್ಲಿ ಉದಯ ಆರಾಧನೆಯಲ್ಲಿ ದೇವರಿಗೆ ಒಂದು ಸ್ಥಾನ ಕೊಡು, ದೇವರಿಗೆ ಸ್ತುತಿಸು, ದೇವರನ್ನು ಆಶೀರ್ವದಿಸು. ದೇವರು ನಿನ್ನನ್ನು ಉದಯ ಯುವಕ ಯುವತಿಯರನ್ನು ದೇವರು ಖಂಡಿತವಾಗಿಯೂ ದೇವರಿಗೆ ಆರಾಧಿಸಿದಾಗ, ಸ್ತುತಿಸಿದಾಗ ಮುಂದಿನ ನಿನ್ನ ಜೀವನದ ಗುರಿಯನ್ನು ಅವರು ಆಶೀರ್ವದಿಸುವರು. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯ. ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ದೇವರು ನಿಮ್ಮನ್ನು ಉದಯ ಕಾಲದ ಪ್ರಾರ್ಥನೆಯಲ್ಲಿ ಯಾರಿರ್ತಾರೋ ಉದಯ ಕಾಲದಲ್ಲಿ ನಿನ್ನ ಸ್ವರಗಳು ಬದಲಾಗುತ್ತದೆ, ನಿನ್ನ ಜೀವನವು ಬದಲಾಗುತ್ತದೆ. ಉದಯ ಕಾಲ ಪ್ರಾರ್ಥನೆ ನೀನು ಮಾಡುತ್ತಾ ಇದ್ದಾಗ ನೀನು ಒಂದು ಆಲದ ಮರದಂತೆ ನೀನು ಬೆಳೆಯುವೆ. ಆ ಮರದಂತೆ ಬೆಳೆದಾಗ ಕೆಲವರು ಆಲದ ಮರದ ಹತ್ರ ಕುಳಿತುಕೊಂಡಾಗ ಎಲ್ಲರಿಗೂ ಒಳ್ಳೆಯ ಅಲ್ಲಿ ನೆರಳು ಸಿಕ್ಕುತ್ತದೆ. ಅದೇ ರೀತಿಯಾಗಿ ದೇವರ ವಾಕ್ಯವನ್ನು ನೀನು ಉದಯ ಆರಾಧನೆಯಲ್ಲಿ ಉದಯ ಕಾಲದಲ್ಲಿ ಓದಿ ನೀನು ಅದನ್ನು ಜ್ಞಾನವುಳ್ಳ ವಾಕ್ಯಗಳನ್ನು ನೀನು ಬೆಳೆಸಿಕೊಂಡಾಗ ನಿನ್ನ ಜೀವನದಲ್ಲಿ ಬದಲಾವಣೆಗಳನ್ನು ಕಾಣಬಹುದು ಎಂಬುದನ್ನು ನಾವು ಇಂದು ನೋಡಿದೆವು. ಪ್ರೀತಿಯ ಸಹೋದರ ಸಹೋದರಿ, ಉದಯ ಕಾಲದಲ್ಲಿ ನೀನು ಹಾಡುಗಳು ಆಡಬೇಕಾದರೆ ದೇವರ ಸ್ವರಗಳು ನಿನ್ನಲ್ಲಿ ಉತ್ಪತ್ತಿಯಾಗುತ್ತದೆ. ಉದಯ ಕಾಲದಲ್ಲಿ ನೀನು ದೇವರಿಗೆ ಆಡುವ ಹಾಡುಗಳು ಈಗ ಯಾವ ರೀತಿಯಾಗಿ ದಾವೀದನು ಯಾವ ರೀತಿಯಾಗಿ ಕಡ್ಡಿ ಹಿಡಿದು ಆ ಕಾಡಿನಲ್ಲಿ ಕುರಿಗಳನ್ನು ಮೇಯಿಸುತ್ತಾ ಆತನು ಆ ಕಡ್ಡಿಯ ಮುಖಾಂತರ ಆಡಿಸ್ತಾ ಹಾಡುಗಳನ್ನು ಹೋದಾಗ ದೇವರ ಸ್ವರಗಳು ಆತನು ಸ್ವೀಕರಿಸಿ ಅಗೋ ದೇವರನ್ನು ಹೊಗಳಿದನು, ಆರಾಧನೆ ಮಾಡಿದರು ಎಂಬುದನ್ನು ನೋಡ್ತೇವೆ ಬೈಬಲ್ ಗ್ರಂಥದಲ್ಲಿ. ಪ್ರೀತಿಯ ಸಹೋದರ ಸಹೋದರಿ, ಪ್ರೀತಿಯ ಸಹೋದರ ಸಹೋದರರೇ, ಪ್ರಿಯ ಮಕ್ಕಳೇ, ಈ ಸಮಯದಲ್ಲಿ ನೀವು ಸಹ ಉದಯ ಆರಾಧನೆಯಲ್ಲಿ ದೇವರಿಗೆ ಸ್ವರದಿಂದ ಆಡಿರಿ, ದೇವರನ್ನು ಕೊಂಡಾಡಿರಿ. ದೇವರ ನಾಮವು ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವುದು ಎಂಬುದನ್ನು ಮರೆಯದಿರಿ. ಪ್ರೀತಿಯ ಸಹೋದರ ಸಹೋದರಿ, ದೇವರು ನೋಡಿ, ಯೇಸು ಸ್ವಾಮಿ ಅಷ್ಟೇ, ಅವರು ಮುಂಜಾನೆ ವೇಳೆಯಲ್ಲಿ ಪ್ರಾರ್ಥನೆ ಮಾಡಿದರು, ಅವರ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಿತು. ಯೇಸು ಸಹ ಆ ಮುಂಜಾನೆ ವೇಳೆಯಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರು ನಡೆಕೊಂಡು ಹೋಗಬೇಕಾದರೂ ಹಲವಾರು ಅದ್ಭುತ ಕಾರ್ಯಗಳು, ಅತಿಶಯ ಕಾರ್ಯಗಳು ಆಗಿದ್ದನ್ನು ನೋಡ್ತೇವೆ. ಏಕೆಂದರೆ ಯೇಸು ನೋಡಿ ಹೇಳುತ್ತಾರೆ, ಯಾರು
ಬೈಬಲ್ ವಾಕ್ಯವನ್ನು ಉದಯ ಕಾಲದಲ್ಲಿ 30% ಧ್ಯಾನಿಸ್ತಾರೋ ಅವರಿಗೆ 30% ಸಿಕ್ಕುತ್ತದೆ. ಯಾರು ಆ 30% ಪಡೆದವರು ಆ 30% ಸಿಗುತ್ತದೆ. ಯಾರು 60% ಆಗಿ ಅದು ಪ್ರಾರ್ಥನೆ ಮಾಡಿದಾಗ ಅವರಿಗೆ 60% ಸಿಗುತ್ತದೆ. ಯಾರು 100ರಷ್ಟು ಅವರು ಪೂರ್ತಿಯಾಗಿ ದೇವರಿಗೆ ಒಪ್ಪಿಸಿಕೊಟ್ಟು ಅವರು ಪ್ರಾರ್ಥನೆ ಮಾಡಿದಾಗ 100ರಷ್ಟು ಅವರು ಬೆಳೆಯುತ್ತಾರೆ ಎಂಬುದನ್ನು ನಾವು ನೋಡ್ತೀವಿ. ಏಕೆಂದರೆ ಪ್ರೀತಿಯ ಸಹೋದರ ಸಹೋದರರೇ, 30% ಪಡೆದವನು ಅವನು ಆ ಹಲವಾರು ತೊಂದರೆ ತೊಡಕುಗಳು ಸಿಕ್ಕಿಕೊಂಡಾಗ ಅವನು ಮರೆತು ಬಿಡುತ್ತಾನೆ ದೇವರನ್ನು. 60 ಸಿಕ್ಕಿದವನು ಮುಳ್ಳು ಪೊದೆಗಳು ಅವನನ್ನು ಅದಮಿದಾಗ ಅದರೇ ಅದಮಿ ಅವನು ದೇವರ ರಾಜ್ಯವನ್ನು ಮರೆತು ಬಾಳುವವರು ಈ ಲೋಕದಲ್ಲಿ ಎಷ್ಟೇ ಇದ್ದೇವೆ. 100ರಷ್ಟು ಪಡೆದವನು ಈ ಲೋಕದಲ್ಲಿ ಸಾಕ್ಷಿಯಾಗಿ ಬಾಳಿ ತನ್ನ ಕುಟುಂಬಗಳನ್ನು ಒಳ್ಳೆ ರೀತಿಯಾಗಿ ಬೆಳೆಸಿಕೊಂಡಿದ್ದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರರೇ, ನೀವು ಸಹ ಉದಯ ಆರಾಧನೆಯಲ್ಲಿ ದೇವರನ್ನು ಆರಾಧಿಸಿರಿ, ದೇವರನ್ನು ಸ್ತುತಿಸಿರಿ, ದೇವರೊಟ್ಟಿಗೆ ನೀವು ಬಾಳಲು ಪ್ರಯತ್ನ ಮಾಡಿರಿ. ದೇವರು ನಿಮ್ಮೊಟ್ಟಿಗೆ ಒಳ್ಳೆಯ ರೀತಿಯಾಗಿ ಇದ್ದು ನಿಮ್ಮನ್ನು ಬಲಪಡಿಸುವರು. ಪ್ರೀತಿಯ ಸಹೋದರ ಸಹೋದರಿ, ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ನಾವು ಕೇಳಿದ ಈ ವಾಕ್ಯಗಳಿಂದ ದೇವರು ನಮ್ಮನ್ನು ಉನ್ನತ ಸ್ಥಿತಿಗೆ ತರಲಿ. ಈ ವಾಕ್ಯದಿಂದ ನಮ್ಮನ್ನೇ ನಾವು ಬೆಳವಣಿಗೆ, ನಮ್ಮ ಜೀವನ ದೇವರು ಬದಲು ಮಾಡಲೆಂದು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ದೇವರು ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸುವರು. ದೇವರು ನಿಮ್ಮ ಜೊತೆ ಇರುವರು. ಆ ದೇವರನ್ನೇ ಹಿಡಿದುಕೊಂಡು ನೀವು ಮುನ್ನಡೆಯಿರಿ. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್.